ಎಲ್ರಿಗೂ ನಮಸ್ಕಾರ. ಎಲ್ಲ ವಿಘ್ನಗಳನ್ನು ದೂರ ಮಾಡುವಂತಹ ವಿಘ್ನೇಶನನ್ನು ನೆನೆದು ಎಲ್ಲ ಸಂಕಷ್ಟಗಳನ್ನು ಪರಿವಾರ ಮಾಡತಕ್ಕಂಥ ಸಂಕಷ್ಟಹರ ಗಣಪತಿಯನ್ನು ನೆನೆದುಕೊಂಡು ಸಂಕಷ್ಟ ಚತುರ್ಥಿಯ ಮಹಿಮೆಯನ್ನು ನಿಮ್ಮ ಹತ್ರ ಹೇಳ್ಕೋಬೇಕು ಅಂದ್ಕೊಂಡಿದ್ದೀನಿ. ಗಜವದನ ಗೌರಿ ನಂದನ ನಿನಗೆ ಮಾಡುವೆವು ನಾವು ವಂದನಾ ವಂದನಾ. ಗಜವದನ ಗೌರಿ ನಂದನ ನಿನಗೆ ಮಾಡುವೆವು ನಾವು ವಂದನಾ ವಂದನಾ. ಪಾರ್ವತಿ ಪುತ್ರನ ಸೃಷ್ಟಿಕರ್ತನ್ ಸುತನ, ಪಾರ್ವತಿ ಪುತ್ರನ ಸೃಷ್ಟಿಕರ್ತನ್ ಸುತನ. ಗಜವದನ ಗೌರಿ ನಂದನ ನಿನಗೆ ಮಾಡುವೆವು ನಾವು ವಂದನಾ ವಂದನಾ. ಈ ಹಾಡು ನಾ ಸಣ್ಣವಳಿದ್ದಾಗ ನನ್ನ ತಂದೆ ಹಾಡ್ತಾ ಇದ್ರು. ನನ್ನದು ನೆನಪಾಯಿತು, ಅದಕ್ಕೆ ಒಂದು ನುಡಿ ನಾ ಹಾಡಿದ್ರಾತು ಅಂತ ಹಾಡಿದೆ. ನಾ ಸಣ್ಣವಳಿದ್ದಾಗ ಈ ಹಾಡಿನ ಅರ್ಥ ನನಗೆ ಆಗ್ತಾ ಇರಲಿಲ್ಲ. ನಾನು ಅದಕ್ಕೆ ಇದನ್ನು ಹಾಡಬೇಕು ಅನ್ನೋ ಖುಷಿ ಆಯಿತು. ಅದಕ್ಕೆ ನಾನು ಒಂದು ಲೈನ್ ಹಾಡಿದೆ. ಇವತ್ತು ನಾನು ಸಂಕಷ್ಟ ಚತುರ್ಥಿಯ ಬಗ್ಗೆ ನಿಮ್ಮ ಮುಂದೆ ಹೇಳ್ಕೊತಾ ಇದ್ದೀನಿ. ನಾವು ಪ್ರತಿ ವರ್ಷ, ನಮ್ಮದು ಹಳ್ಳಿ ಊರು, ನಾವು ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಗಣೇಶ ಚತುರ್ಥಿಗೆ ನಾವು ಗಣೇಶನ ಕೂಡಿಸ್ತೀವಿ. ಅಂದರೆ ನಾವು ಒಂದು ದಿವಸ ಗಣೇಶನ ಕೂಡಿಸೋದು. ನಮ್ಮ ಶಾಲೆಯಲ್ಲಿ 5 ದಿವಸ ಗಣೇಶನ ಕೂಡಿಸ್ತಾ ಇದ್ರು. ಗಣೇಶನ ಕೂಡಿಸೋದ್ರ ಸಲುವಾಗಿ 5 ದಿವಸನೂ ಮನೋರಂಜನಾ ಕಾರ್ಯಕ್ರಮಗಳನ್ನು ಇಟ್ಕೊಂಡಿರ್ತಿದ್ರು. ಒಂದೊಂದು ದಿವಸನೂ ಒಂದೊಂದು ಕಾರ್ಯಕ್ರಮ ಇಟ್ಕೊಂಡಿರ್ತಿದ್ರು. ಕತೆ ಹೇಳೋದು, ಡಾನ್ಸು, ಡ್ರಾಯಿಂಗು, ರಂಗೋಲಿ ಹಾಕೋದು ಎಲ್ಲ ಮನೋರಂಜನಾ ಕಾರ್ಯಕ್ರಮ ಮಾಡ್ತಾಯಿದ್ರು. ನಾನು ಅದರಾಗ ಭಾಗವಹಿಸ್ತಾ ಇದ್ದೆ. ಆಮೇಲೆ ನಮ್ಮ ಸ್ಕೂಲ್ನಲ್ಲಿ ನಮ್ಮ ಗುರುಗಳು, ಯಾರು ನಿಮ್ಮ ಮನೆಯಲ್ಲಿ ಗಣೇಶನ ಕೂಡಿಸ್ತಿರಲ್ಲ ಅವರು ನೈವೇದ್ಯ ತೊಗೊಂಬಂದು ಹಿಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಇದ್ರು. ನಾನು ನಮ್ಮ ಮನೆಯಲ್ಲಿ, ಅಂದರೆ ನಮ್ಮ ಗೆಳತಿಯರಲ್ಲಿ ಯಾರು ಗಣೇಶನ ಕೂಡಿಸ್ತಿರ್ಲಿಲ್ಲ. ನಮ್ಮ ಮನೆಯಲ್ಲಿ ಗಣೇಶನ ಕೂಡಿಸ್ತಾ ಇದ್ರು. ಅದಕ್ಕೆ ನಾನು ಮನೆಗೆ ಬಂದು ನೈವೇದ್ಯ ತೆಗೆದುಕೊಂಡು ಹೋಗ್ತಾ ಇದ್ದೆ. ನನ್ನ ತಾಯಿ ಹುರುಳುಗಡುಬು ಮಾಡಿ ನೀರಿನಲ್ಲಿ ಕುದಿಸಿ ಕೊಡ್ತಾ ಇದ್ರು. ನಾನು ಗಣೇಶನಿಗೆ ಸ್ಕೂಲಿಗೆ ತಗೊಂಡು ಹೋಗಿ ಗಣೇಶನಿಗೆ ನೈವೇದ್ಯ ಮಾಡ್ತಾ ಇದ್ದೆ. 8th, 9th, 10th 3 ವರ್ಷ ನಾನು ನೈವೇದ್ಯ ಹಿಡ್ಕೊಂಡು ಬರ್ತಾ ಇದ್ದೆ. ಆಮೇಲೆ ನನಗೆ ಸಂಕಷ್ಟ ಚತುರ್ಥದ ಬಗ್ಗೆ ನಮಗೆ ಗೊತ್ತಿರಲಿಲ್ಲ. ಯಾರೋ ಒಬ್ಬರು ನಮಗೆ ಓಣ್ಯಾಗ ಯಾರೋ ಹಿರಿಯವರು, ನನಗದು ಗೊತ್ತಿಲ್ಲ ಯಾರಂತ. ಅವರು ನನಗೆ ಸಂಕಷ್ಟ ಚತುರ್ಥ ಮಾಡಿದ್ರೆ ತುಂಬ ಒಳ್ಳೆಯದು, ಭಾಳ ಚಲೋ ಆಕ್ಕೈತಿ, ಸಂಕಷ್ಟ ಚತುರ್ಥ ಮಾಡ್ರಿ ಅಂತ ಹೇಳಿದರು. ನಾನು ಸಂಕಷ್ಟ ಚತುರ್ಥ ಅಂತ ಗೊತ್ತಿರಲಿಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲರೂ ನಾವು ಮಾತಾಡ್ಕೊಂಡು ಸಂಕಷ್ಟ ಚತುರ್ಥ ವ್ರತ ಹಿಡಿದ್ವಿ. ನಾವು ತಲೆ ಸ್ನಾನ ಮಾಡಿಕೊಂಡು ಎಲ್ಲರೂ ಸೇರಿ ನಮ್ಮ ಊರ ಹೊರಗೆ ಒಂದು ದೇವಸ್ಥಾನ ಐತಿ, ಸೋಮೇಶ್ವರ ದೇವಸ್ಥಾನ ಅಂಥೇಳಿ. ನಾವೆಲ್ಲರೂ ಸೇರಿಕೊಂಡು ಆ ದೇವಸ್ಥಾನಕ್ಕೆ ಹೋಗಿ ಸೋಮೇಶ್ವರನಿಗೆ ಪೂಜೆ ಮಾಡಿಕೊಂಡು, ಕೆರೆಯಲ್ಲಿ ನೀರು ತುಂಬಿಕೊಂಡು, ಕರ್ಕಿ ಹರ್ಕೊಂಡು, ಗಂಟಿ ಹೂವು ಅಂತ ಒಂದು ಯೆಲ್ಲೋ ಕಲರ್, ನೀವೀಗ ಅದಕ್ಕೆ ಬೆಲ್ ಫ್ಲವರು ಏನೋ ಅಂತೀರಿ, ನಾವು ಗಂಟಿ ಹೂವು ಅಂತಿದ್ವಿ. ಗಂಟಿ ಹೂವು, ಕಣಗಲಿ ಹೂವು ಹರ್ಕೊಂಡು ಬರ್ತಾ ಇದ್ವಿ. ನಮ್ದು ಹಳ್ಳಿ ಊರು, ಅವೆರಡ ಹೂವು ಅಲ್ಲಿ ಸಿಗ್ತಾ ಇರೋದು. ದೇವಸ್ಥಾನಕ್ಕೆ ಅಂತ ಹಚ್ಚಿರ್ತಿದ್ರು. ನಾವು ಸಂಕಷ್ಟ ಚತುರ್ಥಿಗೆ ಅವನ್ನ ಹರ್ಕೊಂಡು ಬರ್ತಾ ಇದ್ವಿ. ಯಾರೋ ಕಾಲೇಜಿಗೆ ಹೋಗ್ತಕ್ಕಂಥವ್ರು, ಅಂದ್ರೆ ನಮ್ಮ ಹಳ್ಳಿ ಊರು, ನಾವು 10th ಅಂದರೆ SSLC ಅಷ್ಟೇ ಇರೋದು ನಮ್ಮ ಊರಲ್ಲಿ. ನಾವು ಮುಂದೆ PUC ಅದು ಕಲಿಬೇಕಂದ್ರೆ ನಾವು ಗದಗು ನೆರಗಲ್ಲಿಗೆ ಹೋಗ್ತಾ ಇದ್ರು. ಹಾಗಾಗಿ ನಾನು ಸಂಕಷ್ಟ ಚತುರ್ಥಿ ಇದ್ದ ದಿವಸ ನಾನು ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಟು, ನಾ ಸಂಕಷ್ಟ ಚತುರ್ಥಿ ಐತಿ, ಹೂ ತಗೊಂಡು ಬರ್ರಿ ಅಂತ ಹೇಳ್ತಾ ಇದ್ವಿ. ಅದು ಎಷ್ಟು ದುಡ್ಡು ಕೊಡ್ತಿದ್ನೋ ನನಗೆ ಗೊತ್ತಿಲ್ಲ, ಅವ್ರು ತಂದು ಕೊಡ್ತಾ ಇದ್ರು. ನಾವು ಸಂಕಷ್ಟ ಚತುರ್ಥಿ ಮಾಡ್ತಾ ಇದ್ದೆ. ಎಲ್ಲರೂ ಗೆಳತಿಯರನ್ನ ನೋಡಿಕೊಂಡು ನಾನು, ಏನಪ್ಪ ಅವರೆಲ್ಲ ಎಷ್ಟು ಶ್ರೀಮಂತರು, ಅವರೆಲ್ಲ ಹ್ಯಾಂಗೆ ಅದಾರ, ಅವರು ಎಷ್ಟೆಷ್ಟು ದೊಡ್ಡ ಶ್ರೀಮಂತರನ್ನ ಮದುವೆ ಮಾಡ್ಕೊಂಡಾರ, ನಾವು ಬಡವರು, ನಮಗಿದೆಲ್ಲ ಹ್ಯಾಂಗೆ ಸಾಧ್ಯ ಆಕೈತಿ ಅಂತ ನನ್ನ ಮನಸ್ಸು ಕುಗ್ತಾ ಇತ್ತು. ಯಾವ ಹೆಣ್ಮಕ್ಳಾದರೂ ಆಸೆ ಪಡೋದು ತಪ್ಪಲ್ಲ. ನನಗೆ ನಾವು ಬಡವರು ಅಂದ್ಕೊಂಡು ನಾವು ಅದನ್ನು ಆಸೆ ಪಡಬಾರ್ದು ಅಂದ್ಕೊತಿದ್ದೆ. ಆದರೂ ನನಗೆ ಗಣೇಶ ಕರುಣೆ ತೋರಿಸಿದ. ನಾನು ಎಲ್ಲರೂ ಗಣೇಶ ಚತುರ್ಥಿನ 21 ಮಾಡಬೇಕು ಅಂತ ಹೇಳಿದ್ರು. ನಾನು 8 10
ಆಗಿದ್ದು ನನಗಾಗಲೇ ಗಣೇಶ ಕಂಕಣ ಭಾಗ್ಯ ಕೊಡಿಸಿಕೊಟ್ಟ. ನಾವು 4 ಜನ ಹೆಣ್ಮಕ್ಳು, ಇಬ್ಬರದು ನಮ್ಮ ಅಕ್ಕರದು ಮದುವೆ ಆಗಿತ್ತು. ಅಂದರೆ ನನ್ನ ತಾಯಿ ತವ್ರ ಮನೆಗೆ ತಮ್ಮರಿಗೆ ಕೊಟ್ಟಿದ್ಲು. ನಾನು ಕಂಕಣ ಭಾಗ್ಯ ಸಲುವಾಗಿ ನಾನು ಗಣೇಶ ಚತುರ್ಥ ಮಾಡ್ತಾ ಇದ್ದೆ. ನಾನು 8-10 ಗಣೇಶ ಚತುರ್ಥ ಮಾಡಿದ ತಕ್ಷಣ ನನ್ನ ಕಂಕಣ ಭಾಗ್ಯ ಕೂಡಿ ಬಂತು. ನನಗೆ ಗಣೇಶ ನಂಬಿದವ್ರನ್ನ ಯಾವಾಗಲೂ ಗಣೇಶ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ನನ್ನ ಕತೆ ಸಾಕ್ಷಿ. ನೀವು ಸಂಕಷ್ಟ ಚತುರ್ಥ ಮಾಡ್ರಿ ಅಂತ ನಾನು ಕೇಳ್ತಾ ಇದ್ದೀನಿ. ಗಣೇಶ ಯಾವಾಗಲೂ ಯಾರನ್ನೂ ಕೈ ಬಿಡೋದಿಲ್ಲ ಅಂತ ಹೇಳ್ತೀನಿ. ನನಗೆ ತಿಳಿದಷ್ಟು ನಾ ಹೇಳ್ತಾ ಇದ್ದೀನಿ. ಸಂಕಷ್ಟ ಚತುರ್ಥ ಮಾಡ್ರಿ ಅಂದ್ಕೊಂಡು. ಇದ್ರಾಗ ಏನೋ ತಪ್ಪಿದ್ರು ನೀವು ನನ್ನ ಕ್ಷಮಿಸ್ರಿ. ಜೈ ಗಣೇಶ.